ಹೇಳಿ ನಾಯಕ್ರೆ, ಯಾವಾಗ ಬಂದ್ರಿ ಜೈಲಿಂದ? ಅದಿರಲಿ, ವಿಕ್ರಮ್ನ ಪೊಲೀಸ್ನವ್ರು ಶೂಟ್ ಮಾಡಿದ್ದಾರೆ. ಗೊತ್ತಾಯ್ತು. ನೋಡಿ ಪ್ರೀತಮ್, ವಿಕ್ರಮ್ನ ವೇದದಿಂದ ದೂರ ಮಾಡಬೇಕು, ಸಾಕ್ಷಿ ಜೊತೆ ಅವಳು ಮದುವೆ ಮಾಡಿಸ್ಬೇಕು ಅನ್ನೋದೇ ನನಗೂ ನಿಮಗೂ ಇರೋ ಒಪ್ಪಂದ. ಹೌದು. ಅಂಥದ್ರಲ್ಲಿ ಪೊಲೀಸವ್ರನ್ನ ಬಿಟ್ಟು ಅವನ್ನ ಎನ್ಕೌಂಟರ್ ಮಾಡಿಸೋದಕ್ಕೆ ಯಾಕೆ ನೋಡಿದ್ರಿ? ವಿಕ್ರಮ್ ನನ್ನ ತಮ್ಮ, ಅವನು ನನಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ಅವನಿಗೋಸ್ಕರ ನಾನು ಯಾರ ತಲೆನಾರು ತೆಗೆಯೋಕೆ ರೆಡಿ ಇದ್ದೀನಿ. ಅದು ನಿನ್ನ ತಲೆನಾದರೂ ಸರಿ. ಒಂದು ವಿಡಿಯೋ ಇಟ್ಕೊಂಡು ನನ್ನ ಇಷ್ಟೊಂದು ಕುಣಿಸ್ತಾ ಇದೆಯಲ್ಲ, ಅದಕ್ಕೆ ಹಂಚ್ಕೊಂಡು ನಾನು ತೆಪ್ಪಗಿದ್ದೀನಿ ನೋಡೋ. ಇದನ್ನ ಲಾಭ ಮಾಡಿಕೊಂಡು ಅವನ ಪ್ರಾಣಕ್ಕೇನಾದರೂ ಹಾನಿ ತಂದ್ರೆ ಆ ವಿಡಿಯೋ ನನ್ನ ಇದಕ್ಕೆ ಸಮಾನ. ನಾನು ಯಾವುದಕ್ಕೂ ಕೇರ್ ಮಾಡಲ್ಲ. ನಾಯಕರೇ, ಯಾಕಿಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಾ ಇವಾಗ? ಪೊಲೀಸ್ ಎನ್ಕೌಂಟ್ರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಅದನ್ನ ಯಾರಾದ್ರೂ ಚಡ್ಡಿ ಹಾಕೊಂಡು ಓಡಾಡ್ತಿರ್ತಾನಲ್ಲ ಹುಡುಗ, ಅವನ ಹತ್ರ ಇಟ್ಕೋ. ನಾಯಕರೇ, ಕೋಪದಲ್ಲಿ ಮನುಷ್ಯನ ಬುದ್ಧಿ ಕೆಲಸ ಮಾಡಲ್ವಂತೆ. ವಿಕ್ರಮ್ನ ಸಾಯಿಸೋದೇ ನನ್ನ ಉದ್ದೇಶ ಆಗಿದ್ರೆ ಇಷ್ಟು ದಿನ ನಾನು ಯಾಕೆ ಸುಮ್ಮನೆ ಇರ್ತಿದ್ದೆ ಹೇಳಿ? ನನಗಿರೋ ಹಣ ಬಲಕ್ಕೆ, ನನಗಿರೋ ಕ್ರಿಮಿನಲ್ ಕಾಂಟ್ಯಾಕ್ಟ್ಗೆ ಅವನನ್ನು ಯಾವಾಗಲೂ ಏನೋ ಮಾಡಿರ್ತಿದ್ದೆ. ಆದರೂ ಕಡೆ ಪಕ್ಷ ಇದುವರೆಗೂ ಒಂದು ಪ್ರಯತ್ನನಾದ್ರು ಮಾಡಿದ್ದೀನ ಹೇಳಿ? ವಿಕ್ರಮ್ನ ಸಾಯಿಸೋದ್ರಿಂದ ನನಗೆ ಯಾವ ಲಾಭನೂ ಇಲ್ಲ ನಾಯಕರೇ. ನನ್ನ ಗುರಿ ವೇದ ಅಷ್ಟೇ. ದಯವಿಟ್ಟು ನನ್ನನ್ನು ಅಪಾರ್ಥ ಮಾಡ್ಕೋಬೇಡಿ. ಹಾಗಾದ್ರೆ ಇದರಲ್ಲಿ ನೀನು ನಿಜವಾಗ್ಲೂ ಇನ್ವಾಲ್ವ್ ಆಗಿಲ್ವಾ? ಖಂಡಿತ ಇಲ್ಲ. ವಿಷಯ ಕೇಳಿ ನಿಮ್ಮಷ್ಟೇ ಆಶ್ಚರ್ಯ ನನಗೂ ಆಯಿತು. ಐ ಆಮ್ ರಿಪೀಟಿಂಗ್ ಒನ್ಸ್ ಅಗೇನ್, ವಿಕ್ರಮ್ ನನ್ನ ಶತ್ರು ಅಲ್ಲ. ಇದ್ರ ಬಗ್ಗೆ ನೀವು ಯಾವ ಅನುಮಾನನೂ ಇಟ್ಕೊಬಿಡಿ ನಾಯಕರೇ. ಹಾಗಂತೀಯ? ಐ ಸ್ವೇರ್ ನಾಯಕರೇ, ನೀವು ಆದಷ್ಟು ಬೇಗ ಸಾಕ್ಷಿ ಜೊತೆ ಅವ್ನ ಮದುವೆ ಮಾಡಿಸ್ಬಿಡಿ. ಆಗ ನನ್ನ ರೂಟು ಕ್ಲಿಯರ್ ಆಗುತ್ತೆ. ನೀವು ಈ ರೀತಿ ಬಿ ಪಿ ಏರ್ಸ್ಕೊಳ್ಳೋದು ತಪ್ಪತ್ತೆ. ನಾನು ನಿಮ್ಮವನು ನಾಯಕರೇ, ತಪ್ಪು ತಿಳ್ಕೊಬೇಡಿ ನನ್ನನ್ನು. ಸರಿ ಪ್ರೀತಮ್, ಯಾವುದೇ ಕಾರಣಕ್ಕೂ ವಿಕ್ರಮ್ ತಂಟೆಗೆ ನೀವು ಹೋಗಬೇಡಿ. ಅವನಿಂದ ಏನೇ ಆಗಬೇಕು ಅಂದರೂ ನನಗೆ ಹೇಳಿ. ಯಾ ಶ್ಯೂರ್ ನಾಯಕರೇ. ಓಕೆ, ಬಾಯ್. ನನ್ನ ತಲೆ ತೆಗಿತೇನೋ, ವೇದ ಜೊತೆ ನನ್ನ ಮದುವೆ ಮುಗಿಲಿ. ಮಗನೇ, ದುರ್ಗದಲ್ಲಿ ನಿನ್ನ ತಲೆ ಎತ್ಕೊಂಡು ನಡೆದಿರೋ ಥರ ನಾನು ಮಾಡ್ತೀನಿ. ಹೇಳ್ದೆ ಕೇಳ್ದೆ ಹೋಗ್ಬಾರ್ದಿತ್ತು ಗುಂಡ. ನನಗೆ ಇನ್ಮೇಲೆ ಸಿಟ್ಟು ಬರ್ತಿದೆ. ನೀನು ಬೇಡ, ಹೋಗು. ನೀವು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವೇನೆ? ಯಾವ್ದು ಹಿಂಗೆ ಸಿತಾರ ಪುಡಿ ಪುಡಿ ಮಾಡಿ ಮೈಯಲ್ಲಿ ಎಷ್ಟು ಪೈನ್ ಆಗ್ತಿದೆ ಗೊತ್ತಾ ನಿನಗೆ? ಏಯ್, ಏನೇ ಗುರೈಸ್ತಿದ್ಯಾ? ಏನೇ ಗುರೈಸ್ತಿದ್ಯಾ ಗುಂಡ? ಅಯ್ಯೋ, ಈ ಗುಂಡ ಯಾವಾಗಲೂ ಹೇಳ್ದಂಗೆ ನಾನು ಮೆಂಟ್ಲಾಗ್ತಿದ್ದೇನೆ ಹೇಗೆ? ಅಯ್ಯೋ, ದಿನ ಗಾಯನ ಕ್ಲೀನ್ ಮಾಡಿ ಔಷಧಿ ಹಚ್ಚಿ ಬ್ಯಾಂಡೇಜ್ ಕಟ್ಕೋಬೇಕು. ಅದನ್ನೇ ಮಾಡಕ್ ಹೊರಟಿದ್ದೀನಿ ತಾಯಿ. ನಿಧಾನತೆಗೆ. ನಿನ್ ರೌಡಿಸಮ್ ಎಲ್ಲ ಅದ್ರ ಮುಂದೆ ನಡೆಯಲ್ಲ, ಆಯ್ತಾ? ಇವ್ ರೌಡಿಸಮ್ ಯಾರು ತೋರಿಸ್ತಾ ಇದ್ದಾರೆ? ಸರಿ,
ಮೊದಲಿಗೆ ಹೈಡ್ರೋಜನ್ ಪೆರಾಕ್ಸೈಡ್ ತಗೊಂಡು ಗಾಯನ ಒರೆಸು. ಹಾಂ ಮಾಡ್ತೀನಿ. ಅದಕ್ಕೆ ಯಾಕೆ ಮುಖನ ಸುಟ್ಟಿಗೆ ಮಾಡ್ಕೋತೀಯ? ನೆಟ್ಟಿಗೆ ಎಣ್ಣೆದನ್ನು ಮಾಡು. ಮಾಡ್ತೀನಿ. ಒಂದು 30 ಸೆಕೆಂಡ್ಸ್ ಉರಿಯುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು ಮಾರಯ್ಯ. ಅದನ್ನೆಲ್ಲ ನಾನು ನೋಡ್ಕೋತೀನಿ. ನೀನು ಯಾಕೆ ಮಾತಾಡಿ ಟಾರ್ಚರ್ ಕೊಡ್ತಾ ಇದೆಯಾ? ಸೈಲೆಂಟ್ ಆಗಿರು ಸ್ವಲ್ಪ ಹೊತ್ತು. ಏನೋ ಆಗ್ತಿದೆಯಲ್ಲ ನನಗೆ. ಗುರೇ, ನಿನ್ನ ಗೆಸ್ 100% ಕರೆಕ್ಟ್. ನಾನೇ ನಿನ್ನ ಇನ್ನರ್ ಫೀಲಿಂಗ್. ಮತ್ತೆ ಹೇಗಿದೆಯಾ? ಚೆನ್ನಾಗಿದೆಯಾ? ಹೇಗೆ ಸಾಕ್ತಾ ಇದೆ ನಿಮ್ಮ ಲವ್ ಸ್ಟೋರಿನ? ಸುಮ್ಮನೆ ತಲೆ ತಿನ್ಬೇಡ. ಯಾಕೆ ಬಂದಿದ್ಯಾ? ಏನು ಬೇಕು ನಿನಗೆ? ನನಗೇನು ಬೇಕು ಅನ್ನೋದನ್ನ ಬಿಟ್ಟಾಕು. ನಿನಗೇನು ಬೇಕು ಅನ್ನೋದು ನಿನಗೆ ಗೊತ್ತಿದೆಯಾ? ಎಲ್ಲಿ ನೋಡಿದ್ರು ಬೇತಾಡೆ ಕಾಣಿಸ್ತಿದ್ದಾಳಲ್ಲ. ಅವಳು ಕಾಣಿಸ್ತಾ ಇದ್ರು ವಾಯ್ಸ್ ಮಾತ್ರ ಕೇಳ್ತಾನೆ ಇರುತ್ತಲ್ಲ. ಇದನ್ನೇ ಕಣ ನನ್ನ ಮಗನೇ ಲವ್ ಅನ್ನೋದು. ಅಲ್ಲ ಕಣ, ಮನ್ಸಲ್ಲಿ ಇಷ್ಟೆಲ್ಲ ಫೀಲಿಂಗ್ಸ್ ಇಟ್ಕೊಂಡು ಹೇಳಕ್ಕೇನೋ ದಾಡಿ ನಿನಗೆ? ಏನ್ ಕಳ್ಳಂತರ ರಿಯಾಕ್ಷನ್ ಕೊಡ್ತೀಯಾ? ಅಲ್ಲ, ಅಷ್ಟೆಲ್ಲ ಮನ್ಸಲ್ಲಿ ಇಟ್ಕೊಂಡು ಇನ್ನೂ ಯಾಕೆ ಕೂತಿದ್ಯಾ? ಹೋಗಿ ಕರ್ಕೊಂಬಾರ ಅವಳನ್ನ. ನಾನು ಯಾಕೆ ಕರ್ಕೊಂಬರ್ಲಿ? ಬೇಕು ಅಂದ್ರೆ ಅವಳೇ ಬರ್ಲಿ. ವಾ ಗುರುವೇ, ಬೇಕು ಅಂದ್ರೆ ಅವಳು ಬರ್ಬೇಕು. ಮತ್ತೆ ಮನ್ಬಿಟ್ಟು ಹೋಗಿದ್ದು ಅವಳೇ ತಾನೆ, ಅವಳೇ ಬರ್ಬೇಕು. ನಿನಗೆ ಸ್ವಲ್ಪನೂ ನ್ಯಾಯ ನೀತಿ ಧರ್ಮ ಅನ್ನೋದು ಇಲ್ವೇನೋ? ಅಗ್ರಿಮೆಂಟ್ಗೆ ಸಹಿ ಹಾಕಿಸ್ಕೊಂಡು ಮನೆ ಬಿಟ್ಟು ಆಚೆ ಹಾಕಿದ್ದು ಯಾರು? ನೀನೇ ತಾನೆ. ಎಲ್ಲೋ ನಾನು 1000 ಹೇಳ್ತೀನಿ ಕಣ, ಅದನ್ನೆಲ್ಲ ಫಾಲೋ ಮಾಡ್ಬೇಕಂತ ರೂಲ್ಸ್ ಇದೆಯಾ? ನೀನು ಒಳ್ಳೆ ಫಸ್ಟ್ ಟೈಮ್ ಅವಳು ಮನೆ ಬಂದಾಗ ನನಗೂ ನಿನ್ಗೆ ಸೆಟ್ ಆಗಲ್ಲ, ಮನೆ ಬಿಟ್ಟು ಹೋಗುವಂತ ಹೇಳಿದ್ದೆ. ಕೇಳಿದ್ಲ? ಇಲ್ಲ ತಾನೆ, ಇಲ್ಲೇ ಕೂತಿದ್ಲು ತಾನೆ. ಈಗಲೂ ಅದೇ ಥರ ಮಾಡ್ಬೇಕಿತ್ತಪ್ಪ. ನಾನು ಮನೆ ಬಿಟ್ಟು ಹೋಗಲ್ಲ, ಅದೇನು ಮಾಡ್ಕೊ ಹೋಗಲ್ಲೋ ಅಂತ ಹೇಳ್ಬೇಕಿತ್ತು. ಮನೆ ಬಿಟ್ಟು ಹೋಗಲ್ಲ ಅಂದರೆ ಅಪ್ಪನ ಸೇವ್ ಮಾಡಲ್ಲ ಅಂತ ನೀನೇ ತಾನಪ್ಪ ಹೇಳಿದ್ದು. ಅವಳು ಆಗಲ್ಲ ಅಂದಿದ್ದಿದ್ರೆ ನಾನು ನಿನ್ನ ಜಡ್ಜ್ ಮೂರ್ತಿ ಅವ್ರನ್ನ ಸೇವ್ ಮಾಡ್ತಿರ್ಲಿಲ್ವಾ? ನೀನೊಳ್ಳೆ ಅವ್ರ ತಮ್ಮ ಜಡ್ಜ್ ಪದವಿಗೆ ರಾಜೀನಾಮೆ ಕೊಟ್ಟು ನನಗೆ ಜೀವನ ಕೊಟ್ಟಿದ್ದಾರೆ ಕಣ. ಅವ್ರನ್ನ ಹಾಗೆಲ್ಲ ಸಾಲಕ್ಕೆ ಬಿಡ್ತೀನ ನಾನು? ಇದನ್ನೆಲ್ಲ ಅವಳು ಯೋಚನೆ ಮಾಡಬೇಕಿತ್ತು. ತಪ್ಪೆಲ್ಲ ಅವಳದೆ. ಬನ್ನಿಲ್ಲ ಪಾಯಿಂಟ್ ಮಾತಾಡ್ತೀಯ ಕಣ ನೀನು. ಅಲ್ಲಿಗೆ ನಿಂದೇನು ತಪ್ಪಿಲ್ಲ, ಎಲ್ಲ ಅವಳದೆ ತಪ್ಪು. ಏಯ್ ಆಗದ್ದ ನಾನೆಲ್ಲಿ ಹೇಳಿದೆ? ಅಷ್ಟೊಂದು ಚೀಪ್ ವ್ಯಕ್ತಿ ನಾನಲ್ಲ ಕಣ. ಮಾಡಿರೋ ತಪ್ಪಲ್ಲಿ 50% ನಂದು, 50% ಅವಳ್ದು. ಸರಿನಪ್ಪ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಆನ್ಸರ್ ಮಾಡ್ತೀಯಾ? ಕೇಳು. ನಿನಗೆ ಬೇತಾಳ ಅಂದರೆ ನಿಜಕ್ಕೂ ಇಷ್ಟನಾ? ನೀನೇನಾದರೂ ಲವ್ ಮಾಡ್ತಿದ್ಯಾ? ಹೀಗೆ ಸಡನ್ನಾಗಿ ಕೇಳಿದ್ರೆ ಸ್ವಲ್ಪ ಆನ್ಸರ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಬ್ರೋ. ಆದರೆ ಮುಂಚೆ ನಾನು ಅವಳ ಮೇಲೆ ನಾನೊಂದು ಸ್ವಲ್ಪ ಸಾಫ್ಟ್ ಕಾರ್ನರ್ ಇತ್ತು. ಆದರೆ ಯಾವಾಗ ಅವಳು ತನ್ನ ಮನೇಲಿ ಇಟ್ಕೊಂಡು ನನ್ನ ಕಾಪಾಡಿದ್ನೋ, ಕ್ಲೀನ್ ಬೋಲ್ಡ್ ಆಗ್ಬಿಟ್ಟೆ. ಕ್ಲೀನ್ ಬೋಲ್ಡ್. ಈಗ ನನ್ನ ಮನಸ್ಸಲ್ಲಿ ಬರೀ ಅವಳದೇ ನೆನಪುಗಳು. ಅವಳಿಂದೇ ಲೈಫ್ನ ಊಹೆ ಮಾಡ್ಕೊಳಕ್ಕೂ ಸ್ವಲ್ಪ ಕಷ್ಟ ಆಗ್ತಿದೆ ಬ್ರೋ. ಓಹೋ, ಆ ರೇಂಜಿಗೆ ಡೀಪ್ ಲವ್ ಹಾಗೆಲ್ಲ ಹೇಳೋಕ್ಕಾಗಲ್ಲ. ಮತ್ತೆ ಡವ್ ಮಾಡಿದ್ರೆ ಹಂಗೆ ಮಗ ಕೊಡಿದ್ದೀನಿ ಇಡಿಯಟ್, ನಾನು ವಾಪಸ್ ಹೊಡಿತೀನಿ ಇಡಿಯಟ್. ಇದೆಲ್ಲ ಚೆನ್ನಾಗಿ ಮಾಡ್ತೇ ಬಿಡು. ಸರಿ, ಇವಾಗ ಬೇತಾಳ ಮನೆಗೆ ವಾಪಸ್ ಬಂದರೆ ಏನೋ ಮಾಡ್ತೀಯ? ಹಬ್ಬ ಮಾಡ್ತೀವಿ. ಹಬ್ಬ ಅಂದಾಗೆ ಹಬ್ಬದ ಊಟಕ್ಕೆ ಸಾಕ್ಷಿನೂ ಕರೀತೀಯ ತಾನೆ? ಲವ್ ಮದುವೆಗಿನ್ನ ಟೈಮ್ ಇದೆ. ಸರಿಯಾಗಿ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬಾ. ಸ್ವಲ್ಪ ಏಮಾರ್ದು ಅನ್ಕೋ, ಲೈಫ್ ಟೈಮ್ ನಿನ್ನ ಬೇತಾಳ ನೋಡೋಕ್ಕಾಗಲ್ಲ. ಚಾಯ್ಸ್ ಇಸ್ ಯುವರ್ಸ್.